ಸ್ಟಾಕ್ ಯಾವುದು ಅಂತ ಹೇಳಿದ್ರೆ NTPC ಆಗಿರುತ್ತೆ. ಇದು ಅಪ್ ಟ್ರೆಂಡ್ನ ಸ್ಟಾಕ್ ಆಗಿರುತ್ತೆ. 1 ಅವರ್ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಮಲ್ಟಿಪಲ್ ಟೈಮ್ಸ್ ಇದು ರೆಸಿಸ್ಟೆನ್ಸ್ನ ಫೇಸ್ ಮಾಡಿದೆ. ಒನ್ಸ್ ಏನಾದರೂ ಈ ರೆಸಿಸ್ಟೆನ್ಸ್ ಚಾನಲ್ನ ಬ್ರೇಕ್ ಮಾಡ್ತು ಅಂದರೆ ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಆ್ಯಂಡ್ RSIನೂ ಸಹ ನಾವು ಅಬ್ಸರ್ವ್ ಮಾಡೋದಾದ್ರೆ 60 ಲೆವೆಲ್ನ ಬ್ರೇಕ್ ಮಾಡಿದ್ದು 62 ಹತ್ರ ಇದೆ. ಸೊ ಬೈಯಿಂಗ್ ಆಪರ್ಚುನಿಟಿಗೋಸ್ಕರ ಈ ಸ್ಟಾಕ್ನ ನಾವು ಉಳಿಸ್ಕೊಬೋದಾಗಿರುತ್ತೆ. ಒನ್ ಮೋರ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್. ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ 6868 ಹತ್ರ ಟ್ರೇಡ್ ಆಗ್ತಾ ಇದೆ. ಇದು ಅಪ್ ಟ್ರೆಂಡಲ್ಲಿ ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದು ಅಪ್ಪರ್ ಚಾನಲ್ ಏನಿದೆ ಇದು ರೆಸಿಸ್ಟೆನ್ಸ್ ಫೇಸ್ ಇದು. ಸೊ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಈ ಪ್ಯಾಟ್ರನ್ ಏನಾದರೂ ಬ್ರೇಕ್ ಆಯಿತು ಅಂದರೆ ಇದು ಸಹ ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಈಸ್ RCF ಸ್ಟಾಕ್. ಈ RCF ಸ್ಟಾಕ್ ಮಲ್ಟಿಪಲ್ ಟೈಮ್ಸ್ ಇದು ಸಹ ಈ ಚಾನಲ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು. ಬಟ್ ಸ್ಟ್ರಾಂಗ್ ವಿಕ್ ಜೊತೆ ಇದು ಡೌನ್ಫಾಲ್ ಆಗಿದೆ. ಸೊ ನೋಡಿ ಇಲ್ಲಿ ಸ್ಟ್ರಾಂಗ್ ವಿಕ್ ಫಾರ್ಮೇಷನ್ ಆ್ಯಂಡ್ ಇಲ್ಲಿ ಸಹ ಸ್ಟ್ರಾಂಗ್ ವಿಕ್ ಫಾರ್ಮೇಷನ್ ಆಗಿದೆ. ಆ್ಯಂಡ್ ಇಲ್ಲಿ ಸಪೋರ್ಟ್ ಝೋನ್ ಇರೋದ್ರಿಂದ ಆ್ಯಂಡ್ RSI ಸಹ ಡೌನ್ಗೆ ಬರ್ತಾ ಇದೆ. ಒನ್ಸ್ ಇಟ್ ರೀಚ್ ಟು 20 ಇದು ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದು 214 ಸ್ಟ್ರಾಂಗ್ ಲೆವೆಲ್ ಆಗಿರುತ್ತೆ ಸಪೋರ್ಟ್ಗೆ. ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಬ್ರೇಕ್ಔಟ್ ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ದಟ್ಸ್ ಅಬೌಟ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ. ಇದು 1 ಅವರ್ ಟೈಮ್ ಫ್ರೇಮ್ ಆಗಿರುತ್ತೆ. ಮಾರ್ಕೆಟ್ ಏನಾದರೂ ಈ ಚಾನಲ್ ಏನು ಕಾಣಿಸ್ತಾ ಇದೆ 2470 ಹತ್ರ ಈ ಚಾನಲ್ನ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ಇನ್ನಷ್ಟು ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದರೆ 2296 ಅಥವಾ 295 ಹತ್ರ ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆ್ಯಂಡ್ ಒನ್ ಮೋರ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ರಾಜೇಶ್ ಎಕ್ಸ್ಪೋ. ಈ ಸ್ಟಾಕ್ ಸಹ ನಾರ್ಮಲಿ ಇದು ಡೌನ್ ಟ್ರೆಂಡಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಇದು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ. ಒನ್ಸ್ ಇದೇನಾದರೂ ಬ್ರೇಕ್ ಮಾಡಿರುತ್ತೋ ಅಂದರೆ ಇದು ಸಹ ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದು ನಾರ್ಮಲಿ ಡೌನ್ ಟ್ರೆಂಡ್ ಇರೋದ್ರಿಂದ ಶಾರ್ಟ್ ಸೆಲ್ ಮಾಡಿ ಪ್ರಾಫಿಟ್ ಮಾಡೋದು ಉತ್ತಮ ಅನಿಸುತ್ತೆ.